ಸಭಾಧ್ಯಕ್ಷರೇ ನಮಸ್ಕಾರ. ಜೋರ್ ಮಾತಾಡಿ. ತಮಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೀನಿ. ನಾನು ನನಗೆ ನಮ್ಮ ಭಾಗದ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನ ತಮಗೆ ಮುಗಿಸೋದಕ್ಕೋಸ್ಕರ ತಾವೇನು ಅವಕಾಶ ಮಾಡಿಕೊಟ್ಟಿರಿ, ಅದಕ್ಕೋಸ್ಕರ ಧನ್ಯವಾದವನ್ನ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಮೊದಲನೇದಾಗಿ ನಮ್ಮ ಭಾಗ ಅಂದ್ರೆ ಕಲ್ಯಾಣ ಕರ್ನಾಟಕ ಏನು ನಮ್ಮ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ದಿವಂಗತ ಧರ್ಮ್ ಸಿಂಗ್ ಸಾಹೇಬರು ಏನ್ 371J ಅಂತ ಏನು ಜಾರಿಗೆ ತಗೊಬಂದ್ರು, ಅದರಿಂದ ನಮ್ಮ ಭಾಗ ಡೆವಲಪ್ ಆಗೋದಕ್ಕೆ ಹೆಚ್ಚಿನ ಅನುದಾನ ಬರಕತ್ತದ. ಅದಕ್ಕೋಸ್ಕರ ದಿವಂಗತ ಧರ್ಮ್ ಸಿಂಗ್ ಸಾಹೇಬರಿಗೆ ಮತ್ತು ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಧನ್ಯವಾದವನ್ನು ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು 5 ಗ್ಯಾರಂಟಿಗಳು ಏನು ಜಾರಿಗೆ ತಗೊಂಡ್ಬಂದ್ರು, ಏನು ನಮ್ಮ ಭಾಗದಲ್ಲಿ ಹೆಚ್ಚು ಬಡವರಿದ್ದಾರೆ, ಆ ಒಂದು 5 ಯೋಜನೆಗಳಿಂದ ಹೆಚ್ಚಿನ ಅನುಕೂಲ ನಮ್ಮ ಭಾಗದ ಜನರಿಗೆ ಆಗ್ತಾ ಇದೆ ಅಂತೇಳಿ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಭಾಗದಲ್ಲಿ ಶಿಕ್ಷಣ ಗುಣಮಟ್ಟದಿಲ್ಲ. ಹಾಗಾಗಿ ನಮ್ಮ ಏನು ಸರ್ಕಾರ ಏನಾದ ಈ ಶಿಕ್ಷಣವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಮಾತನ್ನ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಮಕ್ಕಳು ಏನು ಭವಿಷ್ಯದ ನಾಗರಿಕರು, ಅವರು ಗುಣಮಟ್ಟದ ಏನು ಅವ್ರಿಗೆ ಎಜುಕೇಶನ್ ಸಿಕ್ತ ಅಂತ ಹೇಳಿದ್ರೆ ಮುಂದಿನ ದಿವಸದಲ್ಲಿ ನಮ್ಮ ಭಾರತ ದೇಶ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಅನುಕೂಲ ಆಗ್ತದ. ನಮ್ಮ ಭಾಗದಲ್ಲಿ ಶಿಕ್ಷಕರು ಕಡಿಮೆ ಅರ, ಹಾಗಾಗಿ ಹೆಚ್ಚಿನ ಶಿಕ್ಷಕರು ಅಪಾಯಿಂಟ್ ಮಾಡ್ಬೇಕನ್ನೋ ಒಂದು ಮಾತನ್ನ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಗೆಸ್ಟ್ ಲೆಕ್ಚರರ್ ಅಂದ್ರೆ ಎಲ್ಲಾ ಭಾಗದಲ್ಲಿ ಇರ್ತಕ್ಕಂಥ ಗೆಸ್ಟ್ ಲೆಕ್ಚರರ್ಸ್ ಏನಿದ್ದಾರೆ ಅವ್ರಿಗೆ ಏನು ಸ್ಯಾಲ್ರಿ ಕಡಿಮೆ ಇದೆ, ನಮ್ಮ ಮಕ್ಕಳನ್ನ ಅವರು ಓದಿಸ್ತಾರೆ. ಹಾಗಾಗಿ ಅವ್ರಿಗೇನು ಸ್ಯಾಲ್ರಿ ಏನ್ ಸಿಗ್ತದ ಕಡಿಮೆ ಆದ ಅದನ್ನ ಹೆಚ್ಚಿಸಬೇಕು ಅನ್ನೋ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಮ್ಮ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಅದ. ಈ ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಸುರ್ಪೂರಿನಲ್ಲಿ JJM ವರ್ಕ್ ಏನು ಪ್ರಾಜೆಕ್ಟ್ ಏನದಲ್ಲ 256 ಪ್ರಾಜೆಕ್ಟ್ ಆಗ್ಯಾವ. ದುರಾದೃಷ್ಟ ಏನಂತ ಹೇಳಿದ್ರೆ, ನಾನು ಕಳೆದ ಬಾರಿ KDP ಮೀಟಿಂಗ್ ಅಟೆಂಡ್ ಆದಾಗ ಅದಲ್ಲಿ ನೋಡಿದಾಗ ಅವ್ರು ಕೊಟ್ಟಂತ ದಾಖಲೆಗೆ ಆಮೇಲೆ ಅಲ್ಲಿ ಚಾಲ್ತಿ ಇದ್ದಂತ ಅಂದ್ರೆ ಎಷ್ಟೋ JJM ವರ್ಕ್ ಅಲ್ಲಿ ನೀರಿನ ಸೋರ್ಸೇ ಇಲ್ಲ, ಅವ್ರು ಸುಮ್ಮನೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಈ ಒಂದು JJM ವರ್ಕ್ ಬಗ್ಗೆ ಒಂದು ಬೆಳಕು ಹರಿಸಬೇಕು ಅನ್ನೋ ಒಂದು ಮಾತನ್ನ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಹೆಚ್ಚಿನ ಬೆಳಕು ಚೆಲ್ಲಂತ ವಿಷಯ ಏನಂದ್ರೆ ಫಾರೆಸ್ಟ್. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಊರುಗಳಾಗಿರುವ ನಮ್ಮ ಸುರಪೂರು, ಶಾಪೂರು, ಯಾದಗಿರಿ, ದೇವದುರ್ಗ, ಲಿಂಗಸೂರು ಈ ತರ ಎಲ್ಲ ಸುತ್ತಮುತ್ತಲಿನ ಗ್ರಾಮದಲ್ಲಿ ಊರುಗಳಲ್ಲಿ ತಾಲೂಕಿನಲ್ಲಿ ಫಾರೆಸ್ಟ್ ಕಡಿಮೆ ಇದೆ. ದುಬೈ ಅಂತ ಜಾಗದಲ್ಲಿ ಡೆಸರ್ಟ್ ಇರೋಂತ ಜಾಗದಲ್ಲಿ ಗಿಡಗಳು ಬೆಳೆಸ್ಬಿಟ್ಟು ಅಲ್ಲಿ ಏನು ಒಳ್ಳೆ ಕ್ಲೈಮೇಟ್ ಮಾಡಕ್ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಮಾಡಕ್ ಆಗಲ್ಲ ಅಂತಲ್ಲ. ಹಾಗಾಗಿ ನಾನೇನ್ ಹೇಳೋದಂತ ಹೇಳಿದ್ರೆ, ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗಿಡವನ್ನ ನೆಡ್ತಕ್ಕಂತ ಕೆಲಸ ಮಾಡ್ತಾರೆ, ಆದ್ರೆ ಬೆಳೆಸಕ್ಕಂತ ಕೆಲಸ ಮಾಡಲ್ಲ. ನನಗೇನ್ ಅನ್ಸ್ತದೆ ಅಂದ್ರೆ, ಫಾರೆಸ್ಟ್ ಡೆವಲಪ್ ಆದ್ರೆ ಕ್ಲೈಮೇಟ್ ಇಂಪ್ರೂವ್ ಆಗ್ತದೆ, ಅದ್ರ ಜೊತೆ ನೀರಿನ ಸಮಸ್ಯೆನೂ ಏನು ಗಿಡಗಳು ಬೆಳೆದಂಗೆ ಮಳೆನೂ ಚೆನ್ನಾಗಾಗ್ತದೆ, ಹಾಗಾಗಿ ರೈತರಿಗೆ ಅನುಕೂಲ ಆಗ್ತದೆ. ಒಂದು ಮಾತನ್ನ ಹೇಳ್ತೀನಿ ಸರ್. ಇನ್ನೊಂದು 2 ನಿಮಿಷ ಸರ್. ಆಯ್ತು ಸರ್. ಅದ್ರ ಜೊತೆಗೆ ಜನ ನಮ್ಮ ಭಾಗದಲ್ಲಿ ಗೂಳೆಗೆ ಹೋಗ್ತಾರೆ. ಪ್ರತಿ ವರ್ಷ 20 ರಿಂದ 30 ಸಾವಿರ ಜನ ಗೂಳೆ ಹೋಗ್ತಾರೆ. ನಮ್ಮ ಭಾಗದಲ್ಲಿ ಕಾರ್ಖಾನೆಗಳು ಕಡಿಮೆ ಇದೆ. ಹಾಗಾಗಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ, ಏನಂತ ಹೇಳಿದ್ರೆ ಕಾರ್ಖಾನೆಗಳು ಹೆಚ್ಚು ಮಾಡ್ಬೇಕನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. ಇದನ್ನ ಮಾತಾಡ್ತಾ ನನಗೆ ಮಾತಾಡೋದಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮಲ್ಲಿ ಸಭಾಧ್ಯಕ್ಷರಲ್ಲಿ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.